ಮಾಡಿರೋ ತಪ್ಪನ್ನೇ ಈ ಸಂಬಂಧಗಳಲ್ಲಿ ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ. ಸೊ ಏನು ಮಾಡಬೇಕು? ಇದು ಎಷ್ಟೋ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ, ಕೆಲವೊಂದಿಷ್ಟು ವಿಡಿಯೋ ಕೇಳಕ್ಕೆ ಅಲ್ವಾ. ಸೊ ಇಲ್ಲಿ ಸಮ್ ಕ್ಲಾರಿಟಿನ ಕೊಟ್ಬಿಡ್ತೀನಿ ನಾನು. ಈಗ ನಿಮ್ಮ ಸಂಬಂಧಗಳಲ್ಲಿ ವೈಫ್ ಆರ್ ಹಸ್ಬೆಂಡ್, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಓಕೆ, ಪದೇ ಪದೇ ರಿಪಿಟೇಷನ್ ಆಗ್ತಾ ಇದ್ರೆ ಸೊ ಇಲ್ಲಿ ಜಾಣರಾಗಬೇಕಾಗತ್ತೆ. ಯಾರು ಜಾಣರಾಗಬೇಕು? ಸಪೋಸ್ ಹೆಂಡತಿ ತಪ್ಪು ಮಾಡ್ತಾ ಇದ್ರೆ ಗಂಡ ಜಾಣ ಆಗಬೇಕಾಗತ್ತೆ. ಸೊ ಗಂಡ ತಪ್ಪು ಮಾಡ್ತಾ ಇದ್ರೆ ಹೆಂಡತಿ ಜಾಣರಾಗಬೇಕಾಗತ್ತೆ. ಯಾಕೆ ಇದು ಅಂತ ಹೇಳಿದ್ರೆ, ಈಗ ನೀವು ಅವ್ರು ತಪ್ಪನ್ನು ಮಾಡಿದವಾಗ ಸರಿ ಮಾಡಲಿಕ್ಕೆ ಹೋಗ್ತೀರಾ, ಆ ಸರಿ ಮಾಡುವಂಥದ್ದು ಅವರಿಗೆ ಇರಿಟೇಟ್ ಆಗ್ತಿರುತ್ತೆ, ಜಗಳ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ನಾವು ಆಲ್ರೆಡಿ ಒಂದು ಸಂಸಾರ ಅನ್ನೋ ಇರುತ್ತೆ, ಮಕ್ಕಳು ಇರ್ತಾರೆ. ಸೊ ಅಲ್ಲಿಂದ ನಾವು ಸ್ಟೇಜಾಗಿ ಹೊರಗಡೆ ಬರೋಕ್ಕೂ ಆಗೋದಿಲ್ಲ ನಮಗೆ, ಕರೆಕ್ಟ್. ಆ್ಯಂಡ್ ಹೊರಗಡೆ ಬಂದರೆ ಸುಮಾರು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಬೇಕಾಗತ್ತೆ, ಸುಮಾರು ಕಷ್ಟಗಳನ್ನು ಕೂಡ ಫೇಸ್ ಮಾಡಬೇಕಾಗತ್ತೆ. ಸೊ ಈ ಥರ ಸಿಚುವೇಶನ್ ಬಂದವಾಗ ನೀವು ಏನನ್ನ ಹೇಳಕ್ಕೆ ಹೋಗ್ತೀರಾ? ಸೊ ಬದಲಾವಣೆ ಆಗದಿದ್ದಾಗ ನಿಮ್ಮಲ್ಲಿ ಬದಲಾವಣೆಗಳಾಗಬೇಕು. ಬದಲಾವಣೆಗಳಾಗಬೇಕು ಅಂತ ಹೇಳಿದ್ರೆ ಯಾವಾಗ ಆ ವ್ಯಕ್ತಿ ಬದಲಾಗ್ತೀವೋ ಆವಾಗ ನೀವು ಬದಲಾಗಿ ಏನು ಅಂತ ಹೇಳಿದ್ರೆ ಅವರ ಒಂದು ಯಾವ ವಿಚಾರದಿಂದ ಅವರು ಬೇಜಾರಾಗ್ತಾರೆ, ಜಗಳ ಮಾಡ್ತಾರೆ, ಆ ವಿಚಾರನ ಪ್ರಸ್ತಾವನೆ ಮಾಡೋದೇ ಬಿಡುಬಿಡಿ ಅಲ್ಲಿ, ರೈಟ್. ಯಾಕಂದರೆ ಪ್ರತಿದಿನವೂ ಕೂಡ ನೀವು ಅದನ್ನು ಹೇಳ್ತಾ ನಿಮ್ಮ ಮನಃಶಾಂತಿನ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ನೀವು ಯಾವುದನ್ನ ಇದು ಸರಿ, ಇದು ತಪ್ಪು, ಅಥವಾ ಇದು ತಪ್ಪು ಮಾಡ್ತಿದ್ರೆ ಇದನ್ನು ಮಾಡಬೇಡಿ ಅಂತ ಏನು ನೀವು ಅರ್ಥ ಮಾಡ್ಸಕ್ಕೆ ಹೋಗ್ತೀರಾ, ಅದನ್ನು ತಿದ್ದುಕೊಂಡ್ರೆ ತುಂಬ ಒಳ್ಳೆಯದು. ತಿದ್ದುಕೊಳ್ಳದೆ ಹೋದಾಗ ನೀವು ನಿಮ್ಮ ಮನಃಶಾಂತಿನ ಕೆಡಿಸ್ಕೊಳ್ಳದೆ ಹಾಗೆ ನಿಮ್ಮ ಜೀವನದ ಬಗ್ಗೆ, ಇಲ್ಲಿ ಜೊತೆಗಿರ್ತಕ್ಕಂಥ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಇದನ್ನು ಯಾಕೆ ಮಾಡಬೇಕು ಅಂತ ಹೇಳಿದರೆ, ಸಪೋಸ್ ಗಂಡ ಹೆಂಡತಿ ಜಗಳ ಮಾಡೋಕ್ಕೆ ಶುರು ಮಾಡಿದ್ರೆ ಮಕ್ಕಳು ಅನಾಥರಾಗ್ಬಿಡ್ತಾರೆ. ಓಕೆ, ಅದು ಯಾವಾಗ ಸರಿ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಅವರಿಗೆ ಅರಿವಿಗೆ ಬಂದಾಗ, ಅಂದರೆ ಯಾವಾಗ ಪ್ರಾಕ್ಟಿಕಲಿ ಅವರಿಗೆ ಅದು ತಪ್ಪು ಅಂತ ಅವ್ರಿಗೆ ಯೋಚನೆಗೆ ಬರುತ್ತೆ, ಆವಾಗ ಸರಿ ಹೋಗ್ತಾರೆ. ಸೊ ಇಲ್ಲಿ ನಿಮ್ಮ ಬದಲಾವಣೆಗಳೇನಾಗಬೇಕು, ಮಕ್ಕಳ ಫ್ಯೂಚರ್ ಬಗ್ಗೆ ಬದಲಾವಣೆಗಳನ್ನು ಮಾಡ್ಕೊಬೇಕಾಗತ್ತೆ. ಆ್ಯಂಡ್ ನಿಮ್ಮ ಒಂದು ಆರೋಗ್ಯ ಮತ್ತು ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗಬೇಕಾಗತ್ತೆ. ಸಪೋಸ್ ಗಂಡ ಹಾಗೆ ಮಾಡ್ತಿದ್ದಾನೆ ಅಂತೇಳಿ ಹೆಂಡತಿ ಏನಾದರೂ ಅದನ್ನು ಅದೇ ವಿಚಾರವಾಗಿ ಅವ್ನು ಜಗಳ ಮಾಡ್ತಿದ್ದಾನೆ ಅಂತೇಳಿ ನೀವು ಮತ್ತೆ ನೀವು ಅದೇ ತಪ್ಪು ಮಾಡಲಿಕ್ಕೆ ಶುರು ಮಾಡಿದ್ರೆ ಅಲ್ಲಿ ಮಕ್ಕಳು ಅನಾಥರಾಗ್ತಾರೆ. ಆ್ಯಂಡ್ ಯಾವ ಸೊಸೈಟಿನಲ್ಲಿ ನೀವು ಬದುಕ್ತಾ ಇದ್ದೀರಾ ಅಲ್ಲಿ ನಿಮ್ಮ ಸಂಸಾರ ಬೀದಿಗೆ ಬರುತ್ತೆ. ಸೊ ಇದಾಗಬಾರ್ದು ಅಂತ ಹೇಳ್ತಾರೆ, ಬಿಟ್ಬಿಡಿ. ಯಾಕಂದರೆ ಬದಲಾವಣೆ ಎಷ್ಟು ಅಂತ ಮಾಡೋಕ್ಕೆ ಶುರು ಮಾಡ್ತೀರಾ. ಆ್ಯಂಡ್ ಪ್ರತಿದಿನವೂ ಕೂಡ ಬದಲಾವಣೆ ಮಾಡ್ತಾ ನಮ್ಮಲ್ಲಿರ್ತಕ್ಕಂಥ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಮ್ಮ ವಯಸ್ಸು ಹಾಗೆ ಕಳೆದ್ಬಿಡ್ತೀವಿ ನಾವು. ಸೊ ಅದು ಬೇಡ ನಮಗೆ. ಆ್ಯಕ್ಚುಲಿ 1 ಸಲ 2 ಸಲ 3 ಸಲ ಹಬ್ಬ ಅಂದರೆ 10 ಸಲನೂ ಹೇಳ್ಬೋದು. ಬದಲಾಗದೇ ಇರೋ ವ್ಯಕ್ತಿಗೆ ನೀವು ಎಷ್ಟು ಸಲ ಹೇಳಿದ್ರೆ ಬದಲಾಗಲ್ಲ ಅಂದಮೇಲೆ ನಾವು ಬದಲಾವಣೆ ಮಾಡಿಕೊಂಡು ನಮ್ಮ ಲೈಫ್ ಕಡೆ ಫೋಕಸ್ ಮಾಡ್ಬೋದು. ಈ ಕ್ಲಾರಿಟಿ ತೊಗೊಳ್ಬೇಕಾಗತ್ತೆ. ಸಪೋಸ್ ಕೆಲವರು ಸರ್ ಈ ಹಿಂಸೆ ದಿನ ತಡ್ಕೊಳ್ಬೇಕಾ, ನಾವು ನಮ್ಮ ಕೈಲಿ ಆಗಲ್ಲ ಅಂತ ಹೇಳಿದ್ರೆ ನೀವು ಲೀಗಲ್ ಆಗಿ ಒಂದು ಗಂಡಿನಿಂದ ಹೆಣ್ಣು ಆಚೆ ಬಂದು ಬದುಕಬಹುದು. ಬಟ್ ಸಮಾಜ ನೋಡುವಂಥ ದೃಷ್ಟಿ ಸರಿ ಇರಲ್ಲ. ಇರುವಂಥ ಗಂಡನ ಸರಿ ಮಾಡ್ಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಇಟ್ಕೋಬೇಕಾಗುತ್ತೆ. ಸಪೋಸ್ ಸರಿ ಆಗಿಲ್ಲ ಅಂದರೆ ಅದೇ ಮನೆಯಲ್ಲಿ ಅವ್ರ ಪಾಡಿಗೆ ಅವ್ರನ್ನ ಇರೋದಕ್ಕೆ ಬಿಟ್ಬಿಡಿ. ಆ್ಯಂಡ್ ನಿಮ್ಮ ಆರೋಗ್ಯ, ಮಕ್ಕಳ ಫ್ಯೂಚರು, ಆ ಸಂಸಾರನ ಒಂದು ಮೇಲಕ್ಕೆ ತಗೊಂಡೋಗೋ, ಲೈಕ್ ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ನೀವು ಆ ಮನೆಯಲ್ಲಿ ಹೆಂಡತಿನೂ ನೀವೇ ಆಗಬೇಕು, ಗಂಡನೂ ನೀವೇ ಆಗಬೇಕು. ಯಾಕಂತ ಹೇಳಿದ್ರೆ ನಾವು ಬದುಕ್ತಾ ಇರೋದು ಒಂದು ಸಮಾಜದಲ್ಲಿ ಇರೋದ್ರಿಂದ ಸೊ ಆ ಥರ ಸಂಸಾರನ ತಗೊಂಡು ಹೋಗ್ಲಿಕ್ಕೆ ಮುಂದೆ ಹೋಗಿ. ಆ್ಯಂಡ್ ನೋವುಗಳು ಬಂದು ಕೂಡ ತಡ್ಕೋಬೇಕು. ಬಿಕಾಸ್ ಆಲ್ರೆಡಿ ಮದುವೆಯಾಗಿ ನಾವು ಎಷ್ಟೋ ದೂರ ಸಾಗಿ ಬಂದಿದ್ದೀವಿ ಅಂದಮೇಲೆ ಅಲ್ಲಿ ಬರುವಂಥ ನೋವು, ಹಿಂಸೆ, ದುಃಖ ಎಲ್ಲನೂ ಕೂಡ ನೀವು ತಡ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಇದೊಂದು ದಾರಿ ಬಿಟ್ಟರೆ ಬೇರೆ ಯಾವುದು ಆಪ್ಷನ್ಸ್ ಇರೋದಿಲ್ಲ. ಸೊ ಬೇರೆ ಆಪ್ಷನ್ಸ್ಗಳಿದ್ರೂ ಅದಷ್ಟು ಯೋಗ್ಯ ಅಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ ನನಗೆ. ಸೊ ನಿಮ್ಮ ಅನಿಸಿಕೆನ ವಿಡಿಯೋ ಕಮೆಂಟ್ ಕೆಳಗಡೆ ಸೊ ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.